ಕರ್ತವ್ಯ ನಿರತ ಸಾರಿಗೆ ಬಸ್ ನಿರ್ವಾಹಕನ ಮೇಲೆ ಹಲ್ಲೆ ಮಾಡಿ ಸಾರ್ವಜನಿಕ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಘಟನೆಗೆ ಸಂಬಂಧಿಸಿದಂತೆ ಮೂವರ ವಿರುದ್ಧ ದೂರು ದಾಖಲಾಗಿದೆ. ಇದೇ ಶುಕ್ರವಾರ ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಯಮನೂರು ಗ್ರಾಮದಲ್ಲಿ ಈ ಘಟನೆ ನಡೆದಿತ್ತು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವರ ವಿರುದ್ಧ ನವಲಗುಂದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಹುಬ್ಬಳ್ಳಿ ಗ್ರಾಮಾಂತರ ವಿಭಾಗದ ಕಲಘಟಗಿ ಘಟಕಕ್ಕೆ ಸೇರಿದ KA 63 F0190 ಸಂಖ್ಯೆಯ ಬಸ್ ಬಾಗಲಕೋಟೆಯಿಂದ ಹುಬ್ಬಳ್ಳಿಗೆ ಬರ್ತಿತ್ತು. ಬಸ್ನಲ್ಲಿ 84 ಪ್ರಯಾಣಿಕರಿದ್ರು. ಯಮನೂರು ಬಸ್ ನಿಲ್ದಾಣದಲ್ಲಿ ನಿಂತಾಗ 10 ಪ್ರಯಾಣಿಕರು ಇಳಿದಿದ್ದಾರೆ. 15ರಿಂದ 20 ಜನ ಹತ್ತಲು ನಿಂತಿದ್ರು. ಅವರಲ್ಲಿ ಕೆಲವರು ಹತ್ತಿದ್ದು, ಇನ್ನುಳಿದವರಿಗೆ ಬಸ್ಸಿನಲ್ಲಿ ಜಾಗ ಇಲ್ಲದರಿಂದ ನಿರ್ವಾಹಕ ಸಂಗಪ್ಪ ಚಿರಚನಕಲ್ಲ ಬಸ್ನಲ್ಲಿ ಜಾಗ ಇಲ್ಲ, ಇನ್ನೊಂದು ಬಸ್ನಲ್ಲಿ ಬನ್ನಿರಿ ಎಂದು ಹೇಳಿದ್ದಾರೆ. ಆಗ ಅವರಲ್ಲಿದ್ದ 3 ಜನರು ನಿರ್ವಾಹಕ